ಅಯೋಧ್ಯೆಯ ಹುಂಡಿ ಕಳ್ಳತನ ಪ್ರಕರಣ. ಚಂಪತ್ ರಾಯ್ ಅವರು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು. ಅವರ ಮೇಲೆ ಕಳ್ಳತನ ಆಗ್ತಾ ಇದೆ ಅನ್ನುವ ವಿಷಯ ಗಮನಕ್ಕೆ ಬಂದರೂ ಪೊಲೀಸ್ ದೂರು ದಾಖಲಿಸದೇ ಇರುವ ಆರೋಪ ಇದೆ. ಅವರ ಮೇಲೆ ಈಗ ಅಯೋಧ್ಯೆಯ ದೇವಸ್ಥಾನವೊಂದರ ಕಮಿಟಿಯವರು, ಹರಿಶಂಕರ್ ಸಫಾರಿವಾಲಾ ಅಂತ ರಾಮನಿವಾಸ್ ದೇವಸ್ಥಾನದ ಮುಖ್ಯಸ್ಥರವರು, ಅವರು ಒಂದು ಅಲಿಗೇಷನ್ ಮಾಡಿದ್ದಾರೆ. ನಮ್ಮ ದೇವಸ್ಥಾನವನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ, ಕಬಳಿಸಿದ್ದಾರೆ ಚಂಪತ್ ರಾಯ್. ಇಲ್ಲಿ ಮಾತನಾಡ್ತಾ ಇರುವ ಸಫಾರಿವಾಲಾ ಅವರ ಹಿಂದುಗಡೆ ಸೈಕಲ್ಲಿನ ಚಿಹ್ನೆ ಕೆಲವರಾದರೂ ಗಮನಿಸಿರಬಹುದು. ಈ ಆರೋಪವನ್ನು ಅವರು ಸಮಾಜವಾದಿ ಪಾರ್ಟಿ ನಡೆಸ್ತಾ ಇದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಮಾಡಿದ್ರು. ಸಮಾಜವಾದಿ ಪಕ್ಷ ನಡೆಸ್ತಾ ಇದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಆರೋಪವನ್ನು ಬಂದು ಮಾಡಿದ್ರು. ಆ್ಯಕ್ಚುಲಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಅಥವಾ ಜಡ್ಜ್ಮೆಂಟ್ ಬಂದ ಸಂದರ್ಭದಲ್ಲಿ ತುಂಬ ಚರ್ಚೆ ಮಾಡ್ತಿದ್ವಿ ನಾವು. ಅಲ್ಲಿ ಬಾಬರಿ ಮಸೀದಿ ಇದ್ದದ್ದು, ಆ ವಿವಾದಿತ ಕಟ್ಟಡ ಇದ್ದದ್ದು, ಇಡೀ ಇಶ್ಯೂ ಸಿವಿಲ್ ಮ್ಯಾಟರ್ ಏನಿತ್ತಲ್ಲ ಅದು 5 ಎಕರೆಗೆ ಸಂಬಂಧಿಸಿದ ಗಲಾಟೆ. ಅದಷ್ಟೇ, 5 ಎಕರೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಮೂಲಕ ಸೆಟ್ಲ್ ಆಗಿದ್ದು 5 ಎಕರೆದ್ದೇ ಗಲಾಟೆ. ರಾಮ ಮಂದಿರ ನಿರ್ಮಾಣ ಕೆಲಸ ಶುರುವಾಗಿದ್ದು 2.7 ಏಕರ್ ರಾಮ ಮಂದಿರ ಇರೋದಷ್ಟೇ. ಏನು ಮಂದಿರ, ಮುಖ್ಯ ಮಂದಿರ ನೋಡ್ತಿರಲ್ಲ, 2.7 ಏಕರ್. 5 ಎಕರೆ ಜಾಗ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಬಂತು. ಅಲ್ಲಿ ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆಯಿತು. ರಾಮ ಮಂದಿರದ ಕೆಲಸ ಶುರುವಾಗಬೇಕು. ರಾಮ ಮಂದಿರ ಕಟ್ಟುವುದಕ್ಕೆ 2.7 ಏಕರ್ ಜಾಗ ನಿಗದಿಯಾದದ್ದು. ಎಲ್ಲಿ ಮೂಲ ರಾಮ ಮಂದಿರದ ಗರ್ಭಗುಡಿ ಇತ್ತಲ್ಲ ಅಲ್ಲೇ. ಆದರೆ ಉದ್ದೇಶ, ಗುರಿ ಇದ್ದದ್ದು ಬರೀ ರಾಮಂದೊಂದು ಗುಡಿ ಕಟ್ಟೋದಷ್ಟೇ ಅಲ್ಲ, ಎಂಟೈರ್ ಟೆಂಪಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋದಿತ್ತು. ಟೆಂಪಲ್ ಕಾಂಪ್ಲೆಕ್ಸ್, ಅದರೊಳಗೆ 14 ಬೇರೆ ಬೇರೆ ಸಣ್ಣ ಸಣ್ಣ ದೇವಸ್ಥಾನಗಳು ಬರ್ತವೆ. ಅದಕ್ಕೆ ಬೇಕಾಗಿದ್ದ ಒಟ್ಟು ಜಾಗ 70 ಎಕರೆ. 70 ಎಕರೆ ಟೋಟಲ್ ಜಾಗ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಮೂಲಕ ಬಂದದ್ದು 5 ಎಕರೆ ಅಷ್ಟೇ. ಸುತ್ತಲೂ ಇನ್ನೂ 65 ಎಕರೆ ಜಾಗ ಬೇಕಾಗಿತ್ತು. ಅದಕ್ಕೆ ಸರ್ಕಾರ ಯಾವುದೋ ಒಂದು ಯೋಜನೆ ಮಾಡ್ತಾ ಇದೆ ಅಂದರೆ ನೋಟಿಫಿಕೇಶನ್ ಹೊರಡಿಸಿ ಜಾಗನ ತಗೊಂಡ್ಬಿಡ್ಬೋದು. ಬಿಡದಿಲ್ಲ, ಆಗ್ತಿಲ್ವಾ ಗಲಾಟೆ? ಈಗ ನೋಟಿಫಿಕೇಶನ್ ಮೂಲಕ ತಗೊಂಡ್ಬಿಡೋದು. ಬಟ್ ಇದು ಸರ್ಕಾರ ಅಲ್ಲ, ಟ್ರಸ್ಟು. ದಾನಿಗಳು ಕೊಟ್ಟ ಹಣದಲ್ಲಿ ಅದಾಗಬೇಕಾಗಿತ್ತು. ನೀವು ರಾಮ ಮಂದಿರ ನಿರ್ಮಾಣ ಆದಮೇಲಾದರೂ ಹೋಗಿದಿರೋಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಏನಾದ್ರು ಹೋಗಿದ್ರೆ ಇಡೀ ಪರಿಸರ ಹೆಂಗಿತ್ತು ಅನ್ನೋದು ಅರ್ಥ ಆಗತ್ತೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ನಂತರ ಅಟ್ಲೀಸ್ಟ್ ಆ ಜಾಗ ಕ್ಲೀನ್ ಮಾಡೋಣ ಅಂತ ಬುಲ್ಡೋಸರ್, ಒಂದು JCB ತಗೊಂಡು ಹೋದರೆ ಅಲ್ಲಿನ ಗಿಡಗಂಟಿಗಳ ಮಧ್ಯದಿಂದ ಮುಳ್ಳುಹಂದಿಗಳು ಹೊರಗೆ ಓಡಿ ಬಂದುವಂತೆ. ಮುಳ್ಳುಹಂದಿಗಳು ತುಂಬಿ ಹಂಗಾಗಿತ್ತದು ಜಾಗ. ಅದಕ್ಕೆ ತಾಗಿಕೊಂಡೇ ಕಾಂಪೌಂಡಿಗೆ ತಾಗಿಕೊಂಡು ಮನೆಗಳು, ಸಣ್ಣ ಸಣ್ಣ ದೇವಸ್ಥಾನಗಳು, ಅಂಗಡಿಗಳು, ವ್ಯಾಪಾರಗಳು ಏನೇನೋ ತುಂಬ್ಕೊಂಡ್ಬಿಟ್ಟಿತ್ತಲ್ಲಿ ಸುತ್ತು ಕಡೆ. ಅಂಥ 70 ಎಕರೆ ಕ್ಲಿಯರ್ ಮಾಡಬೇಕಲ್ಲ. ಒಬ್ಬೊಬ್ಬರನ್ನೇ ಕರೆದು ನಿನ್ನ ಜಮೀನಿಗೆ ಇಷ್ಟು ಬೆಲೆ ಇತ್ತಗೋ, ಕೆಲವರು ನೆಗೋಷಿಯೇಟ್ ಮಾಡಿದ್ರು. ಆ ರೀತಿಯಾಗಿ ಆಗ್ತಾ 70 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದು. ಅದರಲ್ಲಿ ಈ ದೇವಸ್ಥಾನ ಒಂದು. ಅವ್ರು ದೇವಸ್ಥಾನ ಕೊಡೋದಕ್ಕೆ ಮನಸ್ಸಿರಲಿಲ್ಲ ಅನಿಸುತ್ತೆ. ಚಂಪತ್ ರಾಯ್ ಅವರು, ಕಮಿಟಿಯವರು, ಟ್ರಸ್ಟ್ನವರು ಅದಕ್ಕೊಂದು ಉತ್ತರ ಕೊಡಬೇಕು. ಇಂಥದ್ದೊಂದು ಆರೋಪ ಬಂದಿದೆ. ಸಮಾಜವಾದಿ ಪಕ್ಷದ ಪ್ರೆಸ್ ಮೀಟ್ನಲ್ಲಿ ಹೋಗಿ ಮಾತನಾಡಿದರು ಅನ್ನುವ ಕಾರಣಕ್ಕಾಗಿ ನಾವು ಉತ್ತರ ಕೊಡೋದಿಲ್ಲ ಅನ್ನೋದಕ್ಕೆ ಬರೋದಿಲ್ಲ. ಅದೇನಿದೆ ಅದಕ್ಕೊಂದು ಉತ್ತರ ಕೊಡಬೇಕು. ನಾನು ಟೋಟಲ್ ನಿಮ್ಗೆ ಹೇಳಿದೆ ಅಷ್ಟೇ. 70 ಎಕರೆ ಜಾಗವನ್ನು ಅಕ್ವೈರ್ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ಅದಾದಮೇಲೆ ಅಕ್ಕಪಕ್ಕದಲ್ಲಿ ರೋಡ್ ಗೀಡಾಯಿತು, ಅದನ್ನು ಸರ್ಕಾರ ಅಕ್ವೈರ್ ಮಾಡ್ಕೊಳ್ತು. ಅದಕ್ಕೆ ಯಾರು ಏನು ಹೇಳೋದಕ್ಕೆ ಬರೋದಿಲ್ಲ. ಅಂಥವರೊಬ್ಬರು ಆರೋಪ ಮಾಡಿದ್ದಾರೆ, ಹರಿಶಂಕರ್ ಸಫಾರಿವಾಲಾ. ಈಗ ಇಂಥದ್ದೇ ಆರೋಪ ನೋಡಿ ಕಾಶಿಲೂ ಬಂತು. ವಾರಣಾಸಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಿದಾಗ ಆ ಕಾರಿಡಾರ್ ಕಟ್ಟೋದಕ್ಕಿಂತ ಮುಂಚೆ ನೀವೇನಾದ್ರು ಹೋಗಿದ್ರೆ ಹೇಳೋದು ಎಷ್ಟು ಸರಿನೋ ಗೊತ್ತಿಲ್ಲ, ಯಾಕಾರು ಬಂದ್ವು ಅಂತ ಅನೇಕರಿಗೆ ಅನಿಸ್ತಿತ್ತು. ಯಾಕಾರು ಬಂದ್ವು ಇಲ್ಲಿ ಅಂತ. ಕಾಶಿ ಜಗತ್ತಿನ ಅತ್ಯಂತ ಪುರಾತನ ನಗರಿ, ಶಿವನ ನಗರಿ ಅಂತ ನಾವಿದ್ದಲ್ಲಿಂದ ನೆನೆಸ್ಕೊಂಡು ಸುಮ್ಮನೆ ಇರೋದೇ ಬೆಟರ್ ಇತ್ತಪ್ಪ. ಇದನ್ನ ಯಾಕಾರು ನೋಡಿದ್ವು ಅನ್ನೋ ಹಂಗಿತ್ತು ಪರಿಸ್ಥಿತಿ ಕಾರಿಡಾರ್ ಮಾಡೋದಕ್ಕಿಂತ ಮುಂಚೆ. ಆ ನಂತರ ಕಾರಿಡಾರ್ ಮಾಡಲಾಯಿತು. ಕಾರಿಡಾರ್ಗಾಗಿ ಅಕ್ಕಪಕ್ಕದ ಮನೆಗಳು, ಅಲ್ಲಿ ಕಾಶಿಯಲ್ಲಿ ಪ್ರತಿ ಮನೆಯಲ್ಲೂ ಒಂದೊಂದು ದೇವಸ್ಥಾನನೇ ಇರುತ್ತೆ, ಒಂದೊಂದು ಶಿವಲಿಂಗ ಸ್ಥಾಪನೆಯೇ ಮಾಡಿರ್ತಾರೆ.
ಅವೆಲ್ಲವನ್ನೂ ಅಕ್ವೈರ್ ಮಾಡಿಕೊಂಡು ಕ್ಲಿಯರ್ ಮಾಡಿದಾಗ ಕಾರಿಡಾರ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಅದಕ್ಕೆ ಹೇಳ್ತಾರೆ 250 ದೇವಸ್ಥಾನಗಳನ್ನು ಸರ್ಕಾರ ಒಡೆದು ಬಿಡ್ತು. ಔರಂಗಜೇಬ ಕಾಶಿ ವಿಶ್ವನಾಥನ ದೇವಸ್ಥಾನವೊಂದನ್ನು ಒಡೆದಿದ್ದ, ಇವರು 250 ಒಡೆದ್ರು ಅಂತ ಮಾತಾಡ್ತಾರೆ. ಇರಲಿ, ನಡೆದಂಗೆ ಹೇಳಿದೆ ಅಷ್ಟೇ ನಿಮಗೆ. RSS ಮೊಟ್ಟ ಮೊದಲ ಸಲ ಮೌನ ಮುರಿದಿದೆ. ದತ್ತಾತ್ರೇಯ ಹೊಸಬಾಳೆ RSSನ ಸರಕಾರ್ಯವಾಹ ಅವರು ಮಾತಾಡಿದ್ದಾರೆ. ಇನ್ನು ವಿನಯ್ ಕಟಿಯಾರ್ ಮಾತಾಡಿದ್ದಾರೆ, ಭಜರಂಗ ದಳದ ಸಂಸ್ಥಾಪಕರು. ಅಯೋಧ್ಯೆ ದೇಣಿಗೆ ಲೂಟಿ ಮಾಡಿದವರು ಜೈಲಿಗೆ ಹೋಗ್ತಾರೆ. ಚಂಪತ್, ಅನಿಲ್ ಮಿಶ್ರಾ, ಗೋಪಾಲ್ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ. ನೆನ್ನೆ ಮೋದಿ ಜೊತೆಗೆ ಮಾತಾಡಿದೆ, ಎಲ್ಲ ಗೊಂದಲಗಳು ಬಗೆಹರಿಯಲಿವೆ. ನಾನು ಕೆಲವು ದಿನಗಳ ಹಿಂದೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿದ್ದೆ. ಇದೇ ಗೋಪಾಲ್ ರಾವ್ ಯಾರ ಅನುಮತಿ ಪಡೆದು ಬಂದ್ರಿ ಅಂದಿದ್ರು. ನಾನು ಮನೆಗೆ ಬಂದು ಇದೇ ಗೋಪಾಲ್ ರಾವ್ಗೆ ಫೋನ್ ಮಾಡಿದೆ. ನೀನು ಎಲ್ಲಿಂದ ಬಂದಿದೆಯಾ? ಅಲ್ಲಿಗೆ, ದಕ್ಷಿಣಕ್ಕೆ ಹೋಗು ಅಂದಿದ್ದೆ. ಅನಿಲ್ ಮಿಶ್ರಾ ಒಳ್ಳೆ ಮನುಷ್ಯ, ಆದರೆ ಈ ಚಕ್ರವ್ಯೂಹದಲ್ಲಿ ಸಿಲುಕಿದ್ರು. ಈ ಹಿಂದೆ ಚಂಪತ್ಗೆ ಹೇಳಲು ಪ್ರಯತ್ನಿಸಿದೆ, ಆದರೆ ಅರ್ಥ ಮಾಡಿಕೊಳ್ಳಲಿಲ್ಲ. ವಿನಯ್ ಕಟಿಯಾರ್ ಅವರು ಮಾತಾಡಿದ್ದಾರೆ. ಐ ಥಿಂಕ್ ಎವ್ರಿಬಡಿ ವಾಂಟ್ಸ್ ಟು ಸೆಟಲ್ ದ ಸ್ಕೋರ್ ಹಿಯರ್. ಎಲ್ಲರೂ ಸ್ಕೋರ್ ಸೆಟಲ್ ಮಾಡ್ಕೊಂಡು ಬಿಡೋಣ ಅನ್ನೋ ಲೆವೆಲಿಗೆ ನಿಂತ್ಕೊಂಡಂಗೆ ಇದೆ ಇದು. ಅಖಿಲೇಶ್ ಯಾದವ್, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅವ್ರು ಹೇಳಿದ್ರು ಈ ಸಲ ಚುನಾವಣೆಯಲ್ಲಿ 8 ತಿಂಗಳಲ್ಲಿ ಎಲೆಕ್ಷನ್ ಇದೆ ಉತ್ತರ ಪ್ರದೇಶದಲ್ಲಿ, BJPಗೆ ಓಟು ಬರೋದಿಲ್ಲ, ಕಾಣಿಕೆನೂ ಬರೋದಿಲ್ಲ ಅಂದಿದ್ದಾರೆ. ಇನ್ನು ಶಿವಸೇನೆಯ ಸಂಜಯ್ ರಾವತ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಅಯೋಧ್ಯೆ BJPಯ ಅಂಡರ್ ವರ್ಲ್ಡು ಅಂದರು. ಅಯೋಧ್ಯೆ BJPಯ ಅಂಡರ್ ವರ್ಲ್ಡು. ಸುಪ್ರೀಂ ಕೋರ್ಟಿನ ಉಸ್ತುವಾರಿಯಲ್ಲಿ ತನಿಖೆ ನಡೀಬೇಕು ಅನ್ನುವ ಆಗ್ರಹ ಬರ್ತಾ ಇದೆ. ಏನು ಸುಪ್ರೀಂ ಕೋರ್ಟ್ ನಿಷ್ಪಕ್ಷಪಾತಿಯಾಗಿದೆಯಾ? ಸುಪ್ರೀಂ ಕೋರ್ಟ್ ಕೂಡ ಅವರ ಅಡಿಯಲ್ಲೇ ಕೆಲಸ ಮಾಡ್ತಾ ಇರೋದು. ಮುಂಬೈ ಹೈಕೋರ್ಟ್ನ ಜಡ್ಜ್ ಮಾಧವ್ ಜಾಮ್ದಾರ್ ಅವರ ನೇತೃತ್ವದಲ್ಲೇ ತನಿಖೆಯಾಗಬೇಕು. ಅಂದರೆ ಸುಪ್ರೀಂ ಕೋರ್ಟ್ ಅವರ ನೇತೃತ್ವದಲ್ಲಿದೆ, ಮುಂಬೈ ಹೈಕೋರ್ಟ್ನ ಜಡ್ಜ್ ಮಾಧವ್ ಜಾಮ್ದಾರ್ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಅಯೋಧ್ಯೆ BJPಯ ಅಂಡರ್ ವರ್ಲ್ಡ್ ಆಗಿದೆ. ಇದೇ ಸಂಜಯ್ ರಾವತ್ ಇತ್ತೀಚೆಗೊಂದು ಮಾತು ಹೇಳಿದರು, ಅಯೋಧ್ಯೆಯ ಹುಂಡಿಗೆ ಬಿದ್ದ ಹಣದಿಂದಲೇ BJPಯವರು ದೇಶದಾದ್ಯಂತ ಶಾಸಕರುಗಳನ್ನು, ಸಂಸದರುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ. ತೃಣಮೂಲ ಕಾಂಗ್ರೆಸ್ನ ಶಾಸಕರು, ಸಂಸದರ ಖರೀದಿಗೂ ಅಯೋಧ್ಯೆಯ ದುಡ್ಡು ಬಂದಿತ್ತು. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 6 ಸಂಸದರು ಏಕನಾಥ್ ಶಿಂದೆ ಬಣಕ್ಕೆ ಬೆಂಬಲಿಸಿದ್ರಲ್ಲ, ಅದಕ್ಕೂ ಬಳಕೆಯಾಗಿರೋದು ಅಯೋಧ್ಯೆಯ ಹುಂಡಿ ಹಣ ಅಂತೆ. ಈಗ ಆ ಮಾತನ್ನು ಉದ್ಧವ್ ಠಾಕ್ರೆ ಅವರು ಹೇಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಅವರು ರಾಮನ ಹುಂಡಿ ಹಣದಲ್ಲಿ ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ದಿನಗಳ ಕಾಲ ಇದೆಲ್ಲವನ್ನೂ ನೋಡಬೇಕಾಗತ್ತೆ, ಇದೆಲ್ಲವನ್ನೂ ಕೇಳಿಸಿಕೊಳ್ಳಬೇಕಾಗತ್ತೆ. ರಾಮ ಅಯೋಧ್ಯೆಯಲ್ಲಿ ಇದ್ದಾಗಲೂ, ಮಂದಿರದಲ್ಲಿ ಮೂರ್ತಿಯಾಗಿ ಕುಳಿತಿದ್ದಾಗಲೂ, ಆ ಮಂದಿರ ಧ್ವಂಸಗೊಂಡ ನಂತರವೂ, ಹೊಸದಾಗಿ ಮಂದಿರ ಕಟ್ಟಿದ ನಂತರವೂ ವಿವಾದಗಳಿಂದ ಹೊರಗೆ ಬರಲಿಲ್ಲ ನೋಡಿ. ಇದು ಅನವಶ್ಯಕವಾಗಿತ್ತು. ಇದನ್ನಂದರೆ ಉಳಿದಿದ್ದೆಲ್ಲವೂ ಏನು ಮಾಡೋಕ್ಕಾಗತ್ತೆ, ದೇಶದ ಹಣೆ ಬರಹ ಹಂಗಿತ್ತು, ರಾಮನ ಟೈಮ್ ಹಂಗಿತ್ತಪ್ಪ, ಇನ್ನೇನು ಸಿಂಹಾಸನಕ್ಕೇರಬೇಕು ಅನ್ನುವಾಗ ಹಿಂದಿನ ರಾತ್ರಿ ವನವಾಸಕ್ಕೆ ಹೋಗೋ ಸನ್ನಿವೇಶ ಬಂತು, ಏನು ಮಾಡೋಕ್ಕಾಗತ್ತೆ, ಎಲ್ಲ ಮಾತಾಡೋದು ಕರೆಕ್ಟು. ಬಟ್ ಇದು ಇದೆಯಲ್ಲ, ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಕೊನೆಯ ಹಂತದಲ್ಲಿದ್ದಾಗ ಅಲ್ಲೇ ನಿಂತ್ಕೊಂಡಾಗ ಯೋಚನೆ, ಅದು ಇಟ್ ವಾಸ್ ಅನ್ ಎನಾರ್ಮಸ್ ವರ್ಕ್. ಆ ಕೆಲಸದಲ್ಲಿ ಭಾಗಿಯಾಗಿದ್ದ ಅನೇಕರುಗಳನ್ನು ಮಾತಾಡಿಸ್ತಾ ಇದ್ದೆ ನಾನು. ಇದೆಲ್ಲ ಹೆಂಗೆ ಹ್ಯಾಂಡಲ್ ಆಗ್ತಿದೆ ಅನ್ನೋದು ನಿಂತ್ಕೊಂಡು ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತಿತ್ತು. ಟ್ರೇನ್ಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಬರ್ತಾ ಇದ್ದಾವೆ, ದೇಶದ ಅತ್ಯುತ್ತಮ ಶಿಲ್ಪಿಗಳು ಅದರ ಕಂಬುಗಳನ್ನು ಕೆತ್ತಾ ಇದ್ರು, ಅತ್ಯುತ್ತಮ ಎಂಜಿನಿಯರ್ಗಳಲ್ಲಿ ನಿಂತ್ಕೊಂಡಿದ್ರು. ಒಂದು ಟೈಮ್ ಲೈನ್ ಓಡ್ತಾ ಇತ್ತು. ಈ ರಾಕೆಟ್ ಲಾಂಚ್ ಆಗುವಾಗ ರಿವರ್ಸ್ ಆರ್ಡರ್ನಲ್ಲಿ ಹೋಗ್ತಾ ಇರುತ್ತಲ್ಲ ಟೈಮ್ ಲೈನ್, ಅಂದರೆ ಇಂಥ ದಿವಸ ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಮುಗಿಬೇಕು ರಾಮ ಮಂದಿರ ನಿರ್ಮಾಣ ಅನ್ನುವ ರೀತಿಯಲ್ಲಿ ಒಂದು ಕ್ಲಾಕ್ ಹಾಕಿಬಿಟ್ಟಿದ್ರಲ್ಲಿ. ನೃಪೇಂದ್ರ ಮಿಶ್ರಾ ಅವ್ರನ್ನ ಮಾತಾಡಿಸಿದ್ವಿ ನಾವು. ಇದೆಲ್ಲವನ್ನು ನೋಡಿದಾಗ ವಾಟ್ ಅನ್ ಎನಾರ್ಮಸ್ ಜಾಬ್ ಈಸ್ ಹ್ಯಾಪನಿಂಗ್ ಹಿಯರ್.
ನಾನು ಐ ಥಿಂಕ್ ಗೋಪಾಲರಾವ್ ಅವ್ರನ್ನೇ ಕೇಳಿದ್ದೆ, ಇಷ್ಟು ದೊಡ್ಡ ಕೆಲಸ, ಅಲ್ಲಿ ಕೋಟಿ, 10 ಕೋಟಿ, 100 ಕೋಟಿ ಅಲ್ಲ, ಸಾವಿರಾರು ಕೋಟಿಗಳ ವ್ಯವಹಾರ, ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತಲ್ಲ ಅಂತ ಕೇಳಿದ್ದಕ್ಕೆ, ಪ್ರಾಮಾಣಿಕತೆ ಇದ್ರೆ ಎಲ್ಲವೂ ನಡೆದು ಹೋಗ್ಬಿಡುತ್ತೆ ಅಂದರು ಅವರು. ಐ ಥಿಂಕ್ ಗೋಪಾಲರಾವ್ ಅವ್ರನ್ನೇ ಮಾತಾಡಿಸಿದ್ದು ನಾನು. ಅವ್ರು ಹೇಳಿದ್ದಿಷ್ಟೇ, ಇದೆಲ್ಲವನ್ನೂ ನೋಡುವ, ಇದರಲ್ಲಿ ಭಾಗಿಯಾಗುವ ಮತ್ತು ಇದಕ್ಕೆ ಒಂದು ಸಣ್ಣ ಅಳಿಲು ಸೇವೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ ರೀ, ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ. 500 ವರ್ಷಗಳಲ್ಲಿ ನೂರಾರು ತಲೆಮಾರುಗಳು ಇದ್ರ ಕನಸು ಕಾಣ್ತಾ ಕಾಣ್ತಾ ಸತ್ತೋಗ್ಬಿಟ್ಟಿದ್ದಾರೆ. ನೂರಾರು ತಲೆಮಾರಿನ ಜನ, ನಮಗಿಂಥದ್ದೊಂದು ಅವಕಾಶ ಸಿಕ್ಕಿದೆ ಅನ್ನೋದೇ ದೊಡ್ಡ ವಿಷಯ ಅಲ್ವಾ. ಇದನ್ನೇ ಸೌಭಾಗ್ಯ ಅಂದ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡೋಣ ಇಲ್ಲಿ ಅಂದ್ಕೊಂಡು ನಿಂತ್ಕೊಂಡಿದ್ದೀವಿ ಅಂದಿದ್ರು ಅವರು. ಅವತ್ತು ಅನ್ನಿಸ್ತಾ ಇತ್ತು, ಅಂದರೆ ನಮ್ಮೂರಲ್ಲೊಂದು ಶಾಲೆ ಕಟ್ಟಿದ್ರೆ ಬಿಡುಗಡೆಯಾದ ಹಣ ಎಷ್ಟು, ಆ್ಯಕ್ಚುಲ್ ಆದಂಥ ಖರ್ಚೆಷ್ಟು, ಎಷ್ಟು ಸಿಮೆಂಟ್ ಹಾಕಿದ್ರು, ಎಷ್ಟು ಮರಳು ಹಾಕಿದ್ರು, ಕಟ್ಟಿಸಿದ 4-5 ವರ್ಷಕ್ಕೆ ಅದು ಕೆಳಗಡೆಯಿಂದ ಬಿದ್ದು ವಿದ್ಯಾರ್ಥಿನಿಯರಿಗೆ ಗಾಯ ಆಗುತ್ತಾ, ಇದೆಲ್ಲವೂ ಲೆಕ್ಕಾಚಾರಗಳಿರ್ತವೆ. ಅದೆಲ್ಲವನ್ನೂ ಹೊರಗಿಟ್ಟು ಅಂಥದ್ದೊಂದು ಮಂದಿರದ ನಿರ್ಮಾಣ ಆಗ್ತಾ ಇತ್ತಲ್ಲ, ಇದು 1000 ವರ್ಷ ಇರಬೇಕಾಗಿರುವ ಕಟ್ಟಡ ಇದು ಅನ್ನುವ ಏಕೋದ್ದೇಶದಿಂದ ಅಂಥದ್ದೊಂದು ನಿರ್ಮಾಣ ಆಗ್ತಾ ಇತ್ತಲ್ಲ. 2475 ಕೋಟಿ ರೂಪಾಯಿ ಟೋಟಲ್ ಟೆಂಪಲ್ ಕಾಂಪ್ಲೆಕ್ಸಿಗೆ ಮಾಡಿರುವಂಥ ಖರ್ಚು. ಅಂಥ ದೊಡ್ಡ ಖರ್ಚು ಮಾಡ್ತಾ ಇರುವಾಗ ಎಲ್ಲೆಲ್ಲಿಂದಲೂ ವೆಂಡರ್ಗಳು, ಎಲ್ಲೆಲ್ಲಿಂದಲೂ ಸಪ್ಲೈಯರ್ಗಳು, ಎಲ್ಲೆಲ್ಲಿಂದಲೂ ಕೆಲಸಗಾರರು ಬಂದಿರುವಾಗ ಅಲ್ಲಿ ಕಮಿಷನ್ ಹೋಯ್ತಂತೆ, 100 ರೂಪಾಯಿ ವಸ್ತುನ 300 ರೂಪಾಯಿಗೆ ತಗೊಂಡ್ರಂತೆ, ಇಂಥ ಆರೋಪಗಳು ಬಂದುಬಿಡಬಹುದಲ್ಲ ಅನ್ನುವ ಸಂಶಯದೊಂದಿಗೆ ಕೇಳಿದ್ದೆ ನಾನು. ಅವ್ರು ಹೇಳಿದ್ದು ಪ್ರಾಮಾಣಿಕತೆ ಹೊಂದಿದ್ರೆ ಎಲ್ಲ ನಡ್ಕೊಂಡು ಹೋಗುತ್ತೆ ಅಂತ. ಆರೋಪಗಳು ಬಂದಿದ್ದಾವೆ, ತನಿಖೆಯಾಗಲಿ. ರಾಮನಿಗೆ ಬಂದ 1 ರೂಪಾಯಿ ಕೂಡ ಮರಳಿ ದೇವಸ್ಥಾನಕ್ಕೆ ಬರಬೇಕು, ಮತ್ತು ಅದನ್ನು ಯಾರು ತಗೊಂಡು ಹೋಗಿದ್ರಲ್ಲ ಅವರು ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗಂಗಾಗಬೇಕು. ಇದಕ್ಕಿಂತ ಇನ್ನೇನು ಬಯಸೋಣ ನಾವು. ಇರಾನಿನ ಸುಪ್ರೀಂ ಲೀಡರ್ ಆಗಿದ್ದ ಅಯಾತುಲ್ಲಾ ಅಲಿ ಖಮೇನಿ ಸತ್ತು ಇವತ್ತಿಗೆ 125 ದಿವಸ. ಫೆಬ್ರವರಿ 28 ಅಮೆರಿಕ, ಇಸ್ರೇಲ್ಗಳು ಇರಾನಿನ ಮೇಲೆ ಆರಂಭಿಸಿದ ಯುದ್ಧದ ದಾಳಿಯ ಮೊದಲನೆಯ ಹಂತದಲ್ಲೇ ಅಯಾತುಲ್ಲಾ ಅಲಿ ಖಮೇನಿ ಮತ್ತು ಉಳಿದ 45 ಜನ ಮೃತಪಟ್ಟರು. ಉಳಿದ ಬಹುತೇಕರ ಅಂತ್ಯಕ್ರಿಯೆಗಳ ಮಾಹಿತಿಗಳು ನಮಗೆ ಬಂದು ಅವತ್ತಿಂದ ಕೇಳ್ತಾನೆ ಇದ್ವಿ ನಾವು, ಅಂತ್ಯಕ್ರಿಯೆ ಆಯಿತಾ, ಆಗಿಲ್ವಾ, ಎಲ್ಲಿ, ಯಾವಾಗ. ಯುದ್ಧದಲ್ಲಿ ಅಂತಿಮ ಒಪ್ಪಂದದ ಕರಡು ತಯಾರಾದ ಮೇಲೆ ಇರಾನಿನ ಅಧಿಕೃತ ಹೇಳಿಕೆ ಬಂದಿದ್ದು. ಇದೆಲ್ಲ ಆದಮೇಲೆ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ. ಅಯಾತುಲ್ಲಾ ಅಲಿ ಖಮೇನಿ ಅವರ ಶವವನ್ನು ರಕ್ಷಿಸಿ ಇಡಲಾಗಿದೆ ಅಂದ್ರೆ ಅವರು ನೋಡ್ರಿ, ಯಾರಿಗಾರು ಅರ್ಥ ಆಗುವಂಥದ್ದು. ಅಂಥ ಭೀಷಣ ದಾಳಿ ನಡೆದಾಗ ಗೊತ್ತಿಲ್ಲ ಶವ ಎಷ್ಟರ ಮಟ್ಟಿಗೆ ರಕ್ಷಿಸಿಡುವ ಪರಿಸ್ಥಿತಿಯಲ್ಲಿರಬಹುದು ಅಂತ. ಆಕಾಶದಿಂದ ಕ್ಷಿಪಣಿಗಳ ಸುರಿಮಳೆ ಆಯಿತು. ಅಯಾತುಲ್ಲಾ ಅಲಿ ಖಮೇನಿ ಉಳಿದವರೆಲ್ಲರ ಜೊತೆಗೆ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದ ಬಂಕರ್ ಮೇಲೆ. ಯುದ್ಧ ಮುಗಿಯುವ ತನಕ ಅಥವಾ ಶಾಂತಿ ತಾತ್ಕಾಲಿಕವೇ ಆದರೂ ಶಾಂತಿ ಸ್ಥಾಪನೆಯಾಗುವ ತನಕ ಶವವನ್ನು ರಕ್ಷಿಸಿ ಇಡಲಾಗಿತ್ತು. ಈಗ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಆರಂಭಗೊಂಡಿದ್ದಾವೆ. 9ನೇ ತಾರೀಕು ಆ್ಯಕ್ಚುಲಿ ಅಂತಿಮವಾಗಿ ಅಂತ್ಯ ಸಂಸ್ಕಾರ ಆಗೋದು. ಬೇರೆ ಬೇರೆ ದೇಶಗಳಿಂದ ಗಣ್ಯರು ಬಂದಿದ್ದಾರೆ. ಅವರ ಪೈಕಿ ಅನೇಕರ ಕಣ್ಣೀರಿಡ್ತಾ ಇರುವ ದೃಶ್ಯಗಳು. 7 ದಿನ ನಡೀತವೆ ಅಂತ್ಯಕ್ರಿಯೆಯ ವಿಧಿವಿಧಾನಗಳು. 100ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಅತಿ ಹೆಚ್ಚು, ಶುಕ್ರವಾರದ ಪ್ರಾರ್ಥನೆಗೆ ಅತಿ ಹೆಚ್ಚು ದೇಶಗಳ ಪ್ರತಿನಿಧಿಗಳಿದ್ದರು. ಶನಿವಾರ ಮತ್ತು ಭಾನುವಾರ ಟೆಹರಾನ್ನಲ್ಲಿ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಇರುತ್ತೆ. ಇರಾನಿನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಇರುತ್ತೆ. ಸೋಮವಾರ ಮತ್ತು ಮಂಗಳವಾರ ಕೋಮ್ ನಗರದಲ್ಲಿ
ಅಂತ್ಯ ಸಂಸ್ಕಾರದ ಮೆರವಣಿಗೆ. ಜುಲೈ 7ನೇ ತಾರೀಕು ಕೋಮ್ ನಗರ ಅನ್ನೋದು ಶಿಯಾಗಳ ಪಾಲಿಗೆ ಅತ್ಯಂತ ಪವಿತ್ರವಾದ ನಗರ. ಅಫ್ಕೋರ್ಸ್ ಮೆಕ್ಕಾ ಮತ್ತು ಮದೀನಾಗಳು ಕೂಡ ಶಿಯಾಗಳಿಗೆ ಪವಿತ್ರವೇ. ಎಕ್ಸ್ಕ್ಲೂಸಿವ್ಲಿ ಶಿಯಾಗಳು ತಮ್ಮ ಧಾರ್ಮಿಕ ಕೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಅಂದ್ಕೊಳ್ಳೋದು ಕೋಮ್ನ. ಜುಲೈ 9ನೇ ತಾರೀಕು ಅಂತ್ಯ ಸಂಸ್ಕಾರ ಮಷಾದ್ ನಗರದಲ್ಲಿ. ಮಷಾದ್ ಅಯಾತುಲ್ಲಾ ಅಲಿ ಖಮೇನಿ ಹುಟ್ಟಿದ ಊರು. ಇರಾನಿನ ಈಗಿನ ಸುಪ್ರೀಂ ಲೀಡರ್, ಹಾಲಿ ಸುಪ್ರೀಂ ಲೀಡರ್ ಮುಜ್ತಬಾ ಅಲಿ ಖಮೇನಿ ಬರುವುದಿಲ್ಲ, ಈ ಯಾವ ಕ್ರಿಯೆಗಳಲ್ಲೂ ಭಾಗಿಯಾಗುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇರಾನಿನ ಅಫಿಷಿಯಲ್ಸ್ ಹೇಳ್ತಾ ಇದ್ದಾರೆ ಭದ್ರತಾ ಕಾರಣಗಳು ಅಂತ. ಆ್ಯಕ್ಚುಲಿ ಇರುವ ಸುದ್ದಿ ನಿಮಗೆಲ್ಲ ಗೊತ್ತು. ಫೆಬ್ರವರಿ 28ನೇ ತಾರೀಕೇನು ಅಮೆರಿಕ ಇಸ್ರೇಲ್ನ ಜಂಟಿ ದಾಳಿ ಆಯಿತಲ್ಲ, 45 ಜನ ಒಂದೇ ಬಂಕರ್ನಲ್ಲಿ ಮೀಟಿಂಗ್ನಲ್ಲಿ ಕುಳಿತುಕೊಂಡಿದ್ದಾಗ ಏನು ದಾಳಿ ಆಯಿತು. ಯಾವ ದಾಳಿಯಲ್ಲಿ ಅಯಾತುಲ್ಲಾ ಅಲಿ ಖಮೇನಿ ಪತ್ನಿ ಮೃತಪಟ್ಟರು, ಅದೇ ದಾಳಿಯಲ್ಲಿ ಮುಜ್ತಬಾ ಖಮೇನಿ ಪತ್ನಿ ಮತ್ತು ಮಕ್ಕಳು ಕೂಡ ಮೃತಪಟ್ಟರು. ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡರು ಅಂತ ಸುದ್ದಿ ಜೋರಾಗಿದೆ. ಅದನ್ನು 2-3 ಸಲ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ. 2-3 ಸಲ ಹೇಳಿದ್ದಾರೆ ಅವರು. ಮುಜ್ತಬಾ ಖಮೇನಿಯ ಆರೋಗ್ಯದ ಸದ್ಯದ ಪರಿಸ್ಥಿತಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಫೆಬ್ರವರಿ 28ರ ನಂತರ ಅವ್ರದ್ದು ಒಂದೇ ಒಂದು ಫೋಟೋ, ಒಂದೇ ಒಂದು ವಿಡಿಯೋ, ಒಂದೇ ಒಂದು ಆಡಿಯೋ ಕ್ಲಿಪ್ ಕೂಡ ಹೊರಗಡೆ ಬಂದಿಲ್ಲ. ಕೆಲವರು ಹೇಳೋದು ಆ ಮನುಷ್ಯ ಅಂದರೆ ICUನಲ್ಲಿದ್ದಾರೆ, ಮಾತಾಡೋದಕ್ಕಾಗೋದಿಲ್ಲ, ಅವರ ಹೆಸರಿನಲ್ಲಿ IRGC ಆಡಳಿತ ನಡೆಸ್ತಾ ಇದೆ ಅಂತೆಲ್ಲ ಮಾತಾಡ್ತಾರೆ. ಬಟ್ ಒಂದು 3-4 ಸಂದರ್ಭದಲ್ಲಿ ಮುಜ್ತಬಾ ಖಮೇನಿ ಅವರ ಹೇಳಿಕೆ ಅಂತ ರಿಟರ್ನ್ ಸ್ಟೇಟ್ಮೆಂಟ್ಗಳು ಬಂದವು. ರಿಟರ್ನ್ ಸ್ಟೇಟ್ಮೆಂಟ್ಗಳು ಅಲ್ಲಿನ ಸ್ಟೇಟ್ ಮೀಡಿಯಾಕ್ಕದು ಬರ್ತಿತ್ತು. ಸ್ಟೇಟ್ ಮೀಡಿಯಾದಲ್ಲಿ ಆ್ಯಂಕರ್ಗಳು ಓದ್ತಾ ಇದ್ರು, ಇದು ಸುಪ್ರೀಂ ಲೀಡರ್ ಸಂದೇಶ ಅಂತ. ಈಗ ತಂದೆಯ ಅಂತ್ಯ ಸಂಸ್ಕಾರಕ್ಕೂ ಅವರು ಬರದೇ ಇರೋದು ನೋಡಿದ್ರೆ ಗೊತ್ತಿಲ್ಲ. ಅಂದರೆ ಕೆಲವರು ಹೇಳೋದು ಬದುಕೇ ಇಲ್ಲ ಮುಜ್ತಬಾ ಖಮೇನಿ ಕೂಡ ಅಂತ ಹೇಳ್ತಾರೆ. ಇನ್ನು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ, ರಹಸ್ಯ ಸ್ಥಳವೊಂದರಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಾರೆ. ಮತ್ತು ಕೆಲವರು 125 ದಿನಗಳ ಚಿಕಿತ್ಸೆಯಲ್ಲಿ ಅವರು ಹುಷಾರಾಗಿದ್ದಾರೆ, ಬಟ್ ಭದ್ರತಾ ಕಾರಣಗಳಿಗಾಗಿ ಇಲ್ಲಿ ಬರೋದಿಲ್ಲ ಅಂತಿದ್ದಾರೆ. ಗೊತ್ತಿಲ್ಲ ಏನು ಸತ್ಯ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿಗೆ ಬರ್ತಿಲ್ಲ ಅನ್ನೋದಂತೂ ಸತ್ಯ. ಪಾಕಿಸ್ತಾನ, ತಜಿಕಿಸ್ತಾನ, ಅರ್ಮೇನಿಯಾ, ಜಾರ್ಜಿಯಾ, ಟರ್ಕಿ, ಚೀನಾ, ರಷ್ಯಾ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಯಮನ್ ಮುಂತಾದ ದೇಶಗಳು, 100 ದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪಬಿತ್ರಾ ಮಾರ್ಗರಿಟಾ ಬಂದಿದ್ದಾರೆ. ಪಬಿತ್ರಾ ಮಾರ್ಗರಿಟಾ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ. ಜೊತೆಗೆ ಬಿಹಾರದ ರಾಜ್ಯಪಾಲ ಸೈಯದ್ ಅತಾ ಹಸ್ನೈನ್ ನಿಯೋಗದಲ್ಲಿ ಭಾಗಿಯಾಗಿದ್ದಾರೆ. ಬಿಹಾರದ ರಾಜ್ಯಪಾಲ ಸೈಯದ್ ಅತಾ ಹಸ್ನೈನ್ ಇವರು ಮುಂಚೆ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ಆಗಿದ್ದರು. ಅತ್ಯಂತ ಉನ್ನತ ಸ್ಥಾನದಲ್ಲಿರುವ ಶಿಯಾ ಮುಸ್ಲಿಂ. ಸಲ್ಮಾನ್ ಖುರ್ಷೀದ್, ಮೆಹಬೂಬಾ ಮುಫ್ತಿ ಮುಂತಾದ ನಾಯಕರುಗಳು ಬಂದಿದ್ದಾರೆ, ಧಾರ್ಮಿಕ ಮುಖಂಡರುಗಳು ಬಂದಿದ್ದಾರೆ. ಭಾರತದಿಂದ ಅಂತ್ಯ ಸಂಸ್ಕಾರಕ್ಕೆ ಹೋಗಿರುವವರು. ಆ್ಯಕ್ಚುಲಿ ಇರಾನಿನ ಅಧಿಕೃತ ಆಹ್ವಾನ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿತ್ತು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು ಅಂತ. ಅವರು ಹೋಗಿಲ್ಲ, ಅವರ ಪರವಾಗಿ ಭಾರತದ ಪರವಾಗಿ ನಿಯೋಗ ಒಂದು ಹೋಗಿದೆ. ಮುಂದಿನ ಸುದ್ದಿಗೆ ಹೋಗೋಣ. SIRನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿನ ಮತದಾರರ ಪಟ್ಟಿ ಪರಿಷ್ಕರಣೆಯ 3ನೇ ಹಂತ ಶುರುವಾಗಿದೆ. ಈಗ 3ನೇ ಹಂತ ಸ್ಪಷ್ಟವಾಗಿದೆ. BLOಗಳ ಮನೆ ಭೇಟಿ, ಬೋತ್ ಇನ್ ವರ್ಡ್ ಆ್ಯಂಡ್ ಸ್ಪಿರಿಟ್. ಮನೆ ಭೇಟಿ ಅದು. ಇವತ್ತು ಸರ್ಫೇಸ್ ಆದ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಯಾವ ಮನೆ ಭೇಟಿನೂ ಇಲ್ಲ, ಏನಿಲ್ಲ. ಎಲ್ಲೋ ಒಂದು ಕಡೆ ಹೋಗಿ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಳ್ಳೋದು, ಒಂದು ಮದರಸಾದಲ್ಲಿನ ದೃಶ್ಯಗಳು ಬಂದಿದೆ, ಒಂದು ಮಸೀದಿಯಲ್ಲಿನ ದೃಶ್ಯ ಇದೆ, ಒಂದು ದೇವಸ್ಥಾನದ ಎದುರಿಗಿನ ದೃಶ್ಯ, ಮತ್ತೊಂದು ಅಂಗಡಿ ಮುಂದೆ ಕೂತ್ಕೊಂಡಿರುವ ದೃಶ್ಯ, ಟೇಬಲ್ಲು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಬನ್ನಿ 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 ಅಂತ ಕರೆದು ಮಾಡ್ತಾ ಇರೋದು ನೋಡಿ. ಇಲ್ಲಿ ಇದು SIR ಪ್ರಕ್ರಿಯೆ.
ರಾಮನಗರ ಒಂದು ಕಲ್ಯಾಣ ಮಂಟಪದಲ್ಲಿ ಆಯಿತು. ಸಂಜೆ 7 ಗಂಟೆಗೆ ಡಿಬೇಟ್ ಮಾಡಿದ್ವಿ. ಕಾಂಗ್ರೆಸ್ಸಿನ ಒಬ್ಬ ಕಾರ್ಪೊರೇಟರ್ಗೆ ಸೇರಿದ ಕಲ್ಯಾಣ ಮಂಟಪ ಅದು ಅಂದರು. ತುಮಕೂರು ಒಂದೇ ಮನೆಯಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಕರೆಸ್ಕೊಂಡಿದ್ದಾರೆ ಅಲ್ಲಿ. ಕೋಲಾರ ಒಂದು ದೇವಸ್ಥಾನದ ಆವರಣ. ವಿಜಯಪುರ ಕಲ್ಯಾಣ ಮಂಟಪ. ಚಾಮರಾಜಪೇಟೆ ರಸ್ತೆಯಲ್ಲೇ ಕೂತ್ಕೊಂಡು ಸಾಮೂಹಿಕವಾಗಿ. BTM ಲೇಔಟ್ ಮಸೀದಿಯೊಂದರಲ್ಲಿ. ಯಶವಂತಪುರದಲ್ಲೂ ಬೀದಿಯಲ್ಲೇ. ಇದು ಮಜಾ ಇದೆ. ಆಡಿಯೋ ಇದ್ರೆ ಪ್ಲೇ ಮಾಡಿದ್ನ. 1386 ತಮ್ಮ ಫೋಟೋ ಹಾಕಿ ಪ್ರಿಂಟ್ ಮಾಡಿಸಿಕೊಂಡಿರುವ ನೋಟ್ಬುಕ್ಗಳನ್ನು ಹಂಚ್ತಾ ಇದ್ದಾರಂತೆ BLOಗಳು. BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಅರ್ಥ. ಅವರು ಸರ್ಕಾರಿ ನೌಕರರು. ಇನ್ನೊಂದು ಕಡೆ ಚಾಮರಾಜಪೇಟೆಯಲ್ಲಿ ಅರ್ಜಿಗಳ ಜೊತೆಗೆ ಅಲ್ಲಿನ MLA, ಚಾಮರಾಜಪೇಟೆ MLA ಜಮೀರ್ ಅಹಮದ್ ಖಾನ್ರ ಫೋಟೋ ಇರುವ ಥರ್ಮಸ್ ಫ್ಲಾಸ್ಕ್ಗಳನ್ನು ಹಂಚ್ತಾ ಇದ್ದಾರೆ. ಉದ್ಧಾರ ಆಯ್ತಿದೆ SIR ಪ್ರಕ್ರಿಯೆ. ಇದನ್ನು ನೋಡ್ತಾ ಇದ್ದರೆ ನೋಡಿ, ಇದಕ್ಕೆ ಅಂತಲೇ ಪ್ರಿಂಟ್ ಮಾಡಿರೋದು. ಇದನ್ನು BLA 2 ಅಂತ ಬರೆದಿದ್ದಾರೆ. BLA ಅಂದರೆ ಬೂತ್ ಲೆವೆಲ್ ಏಜೆಂಟ್ ಅಂತ ಅರ್ಥ. SIR ಪ್ರಕ್ರಿಯೆಯ ಭಾಗವಾಗಿ BLOಗಳು ನಿಮ್ಮ ಮನೆಗಳಿಗೆ ಬರ್ತಾರೆ, ನಮ್ಮ ಮನೆಗಳಿಗೂ ಬರ್ತಾರೆ. ನಿಮಗೆ ಇಡೀ ಪ್ರಾಸೆಸ್ ಎಷ್ಟರ ಮಟ್ಟಿಗೆ ನೀವು ಗಮನಿಸಿದ್ದೀರೋ ಏನೋ ಗೊತ್ತಿಲ್ಲ. BLO ಅಂದರೆ ಸರ್ಕಾರಿ ನೌಕರರು. 58,000 ಬೂತ್ಗಳಿದ್ದಾವೆ. 65,000 ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಒಂದು ಬೂತಿಗೆ ಒಬ್ಬ BLO ಸರ್ಕಾರಿ ನೌಕರೊಬ್ಬರು. ಒಂದು ಬೂತಿಗೆ, ಒಂದು ಬೂತ್ನಲ್ಲಿ ಎಷ್ಟು ಓಟ್ಗಳಿರ್ತವೆ? 1200 ಓಟ್ ಇರ್ತವೆ. 1200 ಮತಗಳು ಅಂದರೆ ಮನೆಗಳು ಎಷ್ಟಿರ್ಬೋದು? 250ರಿಂದ 275 ಆವರೇಜ್. ಆ 250ರಿಂದ 275 ಮನೆಗಳಿಗೆ ಈ ಸಿಬ್ಬಂದಿ ಹೋಗಬೇಕು. ಡೋರ್ ಟು ಡೋರ್ ಹೋಗಬೇಕು. ಮೊದಲನೇ ಸಲ ಹೋದ್ರ ಯಾರೂ ಇಲ್ವಾ? ಎರಡನೇ ಸಲ ಹೋಗಬೇಕು. ಎರಡನೇ ಸಲ ಹೋದಾಗಲೂ ಯಾರು ಇಲ್ವಾ? ಮೂರನೇ ಸಲ ಹೋಗಬೇಕು. ಆವಾಗಲೂ ಯಾರಿಲ್ವಾ? ಅವ್ರ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಬರಬೇಕು. ಒಂದು 3 ಸಲ ಬಂದ್ವಿ, ನೀವು ಯಾರು ಇಲ್ಲ ಅಂತ ಹೇಳಿ ಬರಬೇಕು. ಮನೆಯಲ್ಲಿ ಎಲ್ಲರೂ ಇದ್ರ ಅವರಿಗೆ ಪ್ರೀ ಪ್ರಿಂಟೆಡ್ ಅರ್ಜಿಗಳನ್ನು ಕೊಡಬೇಕು. ಅಂದರೆ ಆ ಮನೆಯಲ್ಲಿರುವ ಮತದಾರರ ಹೆಸರಿನ ಅರ್ಜಿಗಳು ಆಲ್ರೆಡಿ ಇರ್ತವೆ, ಅವುಗಳನ್ನು ಕೊಡಬೇಕು. ಇನ್ನು ಫಿಲ್ ಮಾಡಿ ಕೊಡಿ ಅಂತ. ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಬೇಕು. ಆ ನಂತರ ಇನ್ನೊಮ್ಮೆ ಹೋಗಿ ಆ ಮನೆಗಳಿಂದ ಅರ್ಜಿ ತಗೋಬೇಕು. ಇದಷ್ಟು ಪ್ರಾಸೆಸ್ ಆಗಬೇಕಾಗಿರೋದು. ಇಲ್ಲಿ ಆಗ್ತಾ ಇರೋದೇನು ನೋಡಿ. ಅಲ್ಲಿ ಇಂತಿಂಥ ಕಲ್ಯಾಣ ಮಂಟಪಕ್ಕೆ ಬರಬೇಕು ಅಂತ ಹೇಳಿಬಿಡ್ತಾರೆ. ಈ ಮನೆಗೆ ಹೋಗೋದರ ಲಾಜಿಕ್ ಏನು? ಏನು ಲಾಜಿಕ್ಕು? ಆ ಮನೆಯಲ್ಲಿ ಅವರು ಇದ್ದಾರೋ ಇಲ್ಲವೋ, ಆ ಮನೆಯಲ್ಲಿ ಮತದಾರರು ಅಂತ ಎನ್ರೋಲ್ ಆಗಿರುವ ಎಲ್ಲರೂ ಅಲ್ಲಿದ್ದಾರೋ ಇಲ್ಲವೋ, ಅವರ ಪೈಕಿ ಕೆಲವರು ಬೇರೆ ಊರಿಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿದ್ದಾರಾ, ಅವರ ಪೈಕಿ ಯಾರಾದರೂ ಮೃತಪಟ್ಟಿದ್ದಾರಾ, ಎಲ್ಲವೂ ಗೊತ್ತಾಗೋದು ಮನೆ ಭೇಟಿಯ ಸಂದರ್ಭದಲ್ಲಿ. ನಾನು ಕೇಳಿದೆ, ಆಯ್ತಪ್ಪ ಒಂದು ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ಮಾಡಿದ್ರು ಏನಾಗುತ್ತೆ ಅಂದೆ ನಾನು. ಅಕ್ರಮ ಮತದಾರರ ಪಟ್ಟಿಯೊಳಗೆ ಸೇರ್ಕೊಳ್ಳದೆ ಹಿಂಗೆ ಅಂತ ಒಂದು ವಾದ ಇದೆ. ಈಗ ಯಾವುದೋ ಊರಿಗೆ ಬಾಂಗ್ಲಾದೇಶದಿಂದ ಒಂದು 10-20 ಜನ ಅಕ್ರಮ ಮತದಾರರು ಬಂದಿದ್ದಾರೆ ಅಂತ ಅನ್ಕೊಳ್ಳಿ. ಎನ್ರೋಲ್ ಮಾಡ್ಕೊಳ್ತಾರೆ. ಅಥವಾ ಈಗಾಗಲೇ ಅಕ್ರಮ ಮತದಾರರ ಪಟ್ಟಿಯಲ್ಲಿ ಅವರಿದ್ದರೆ ನಾವು ಅಧಿಕೃತವಾಗಿ ಇಂಥಲ್ಲೇ ನಿಮ್ಮ ಇದೇ ಏರಿಯಾದಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನೋದಕ್ಕೆ ದಾಖಲೆಗಳನ್ನು ಕೊಟ್ಟರೆ ಮುಗಿದೋಯ್ತವರು. ಆ ದಾಖಲೆಗಳನ್ನು ಕೊಡುವುದಕ್ಕೆ 5,000 10,000 ದುಡ್ಡು ತಗೊಂಡು ದಾಖಲೆಗಳನ್ನು ರೆಡಿ ಮಾಡಿಕೊಳ್ಳುವ ಪ್ರಕ್ರಿಯೆನೇ ನಡೀತಾ ಇದೆ ಅಂತ ಹುಬ್ಬಳ್ಳಿಯಿಂದ ಒಂದು ನ್ಯೂಸ್ ಪೇಪರ್ ರಿಪೋರ್ಟ್ ಇದೆ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸ್ವಾಮಿ. 2002ರ ನಂತರ 2002ರ ನಂತರ ಮೊದಲನೇ ಸಲ ನಡೀತಾ ಇರೋದು ಇದು. ಇದನ್ನು ತಮಾಷೆ ಮಾಡಿಟ್ಬಿಟ್ರೆ ಇವರು.
ಇಂಥ ತಮಾಷೆಗಳು ಈ ರಾಜ್ಯದಲ್ಲಿ ಇದು ಮೊದಲನೇ ಸಲ ಅಲ್ಲ ರೀ. ಹಿಂದುಳಿದ ವರ್ಗದ ಆಯೋಗದವರು ಒಂದು ಸಲ ನಡೆಸ್ತಾ ಇದ್ರಲ್ಲ 2013ರಿಂದ 2018 ಮಧ್ಯೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರೆ ಎಲ್ಲಿ ಸಮೀಕ್ಷೆ ಮಾಡಿದ್ರೋ ಏನೋ ಅವರು. ರಿಪೋರ್ಟ್ ಬಂತು, ಬಾಯಿ ಬಡ್ಕೊಂಡ್ರೆ ಎಲ್ಲರೂ ನಮ್ಮ ಮನೆಗೆ ಬಂದಿಲ್ಲ ಅಂತ. ಆ ಸಮೀಕ್ಷೆಗೆ ಬಳಸಿದ 200 ಕೋಟಿ ರೂಪಾಯಿ ಮುಳುಗುಪಟ ಆಗೋಯ್ತು. 200 ಕೋಟಿ, 200 crores. ಮತ್ತಿನ್ನೊಮ್ಮೆ ಸಮೀಕ್ಷೆ ಮಾಡೋದು ಅಂತೇಳಿ ಮತ್ತಿನ್ನೊಮ್ಮೆ ಸಮೀಕ್ಷೆ ಮಾಡಿಸಿದ್ರು ಅದನ್ನು. ಆವಾಗಲೂ ಹೇಳಿದ್ದಿದ್ದನ್ನೇ, ಮನೆಗೆ ಹೋಗಿ ಪ್ರಶ್ನೆ ಕೇಳಿ. ಒಂದು ಸಲ ನಮ್ಮ ಪ್ಯಾನಲಲ್ಲಿ 8 ಜನ ಕೂತ್ಕೊಂಡಿದ್ವಿ. 8 ಜನರ ಪೈಕಿ 8 ಜನರಿಗೆ ಕೇಳಿದಾನೆ, ಇದರಲ್ಲಿ ಯಾರ ಮನೆಗೆ ಬಂದಿದ್ದಾರೆ ಹೇಳಿ ಅಂತ. ಒಬ್ಬರ ಮನೆಗೂ ಬಂದಿರಲಿಲ್ಲ. ಈ ಹಣೆ ಬರ ಆಗ್ಬಿಟ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಡಿಯೋ ಸಮೇತ ಪ್ರೆಸ್ ಮೀಟ್ ಮಾಡಿದ್ರು ಇವತ್ತು. ರಾಮನಗರದ ದೃಶ್ಯಗಳನ್ನು ತೋರಿಸಿದ್ರು, ಕೇಳಿಸ್ಕೊಳ್ಳಿ. ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮನೆಯಲ್ಲೇ ಈ SIRನ ಪ್ರಕ್ರಿಯೆಗೆ ಏನು ಇನಾಗ್ರೇಷನ್ ಮಾಡಿ ಎಲ್ಲರಿಗೂ ಸಂದೇಶ ಕಳಿಸಿದರು. ನಿನ್ನೆ ದಿನ ರಾಮನಗರದ ಚೌಲ್ಟ್ರಿಯಲ್ಲಿ ನಡೀತಾ ಇದ್ದಂಥ ವಿಷಯಗಳನ್ನು ಹಲವಾರು ಚೌಲ್ಟ್ರಿಗಳಲ್ಲಿ ತಾವೆಲ್ಲ ತಮ್ಮ ಮಾಧ್ಯಮದಲ್ಲಿ ಇವತ್ತೇನು ಜನತೆ ಮುಂದಿಟ್ಟಿದ್ದೀರಿ. ಈಗ ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು ಯಶವಂತಪುರದ ಮಹಾನ್ ನಾಯಕರು ಭಾಳ ಚೆನ್ನಾಗಿ ಮಾತನಾಡ್ತಾರೆ. ರಾತ್ರಿ ಕದ್ದು ಚೆನ್ನೈಗೆ ಹೋಗಿ BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ. ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ತನಿಖೆ ಆಗಬೇಕು. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು. ಬಹುಶಃ ಕಾಂಗ್ರೆಸ್ನ ಈಗ ಹೊಸ ಅಧ್ಯಕ್ಷರು ಏನು ಭಾಷಣ ಮಾಡ್ತಾರೆ, ಪಾಕಿಸ್ತಾನದ ಬಗ್ಗೆ ಮತ್ತಿನ್ನು ಉಂಡಿ ಕಳ್ತನದ ಬಗ್ಗೆ ಎಲ್ಲ ಮಾಡ್ತಾರೆ. ನೀವೇ ಉಂಡಿ ಕಳ್ತನ ಮಾಡೋಕ್ಕೆ ಹೇಳಿದ್ದೀರಿ ಅಧಿಕಾರಿಗಳಿಗೆ. ನಿಮ್ಮ ನಾಯಕತ್ವದಲ್ಲಿ ಏನು ಮಾಡಿಸ್ತಾ ಇದ್ದೀರಿ? ನಿಮ್ಮ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನೀವು ಮತದಾರರ ಹುಂಡಿನೇ ಕಳ್ತನ ಮಾಡೋಕ್ಕೆ ಹೊರಟಿದ್ದೀರಲ್ಲ. ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು. ಬೇರೆಯವ್ರಿಗೆ ಹೇಳ್ತಾರೆ, ಸಂವಿಧಾನದ ಬುಕ್ ಇಟ್ಕೊಂಡು ಪ್ರತಿನಿತ್ಯ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ಈ ಸರ್ಕಾರದಲ್ಲಿ? ಕೆಲವು ಚುನಾಯಿತ ಪ್ರತಿನಿಧಿಗಳಿಗೂ ಇವತ್ತು ಮೊಟ್ಟೆ ಹೊಡೆಯತಕ್ಕಂಥದ್ದು ಏನು ನಡೀತಾ ಇದೆ ಆ ಒಂದು ಪಶ್ಚಿಮ ಬಂಗಾಳನಲ್ಲಿ, ಆ ಪರಿಸ್ಥಿತಿ ಕರ್ನಾಟಕದಲ್ಲೂ ತಂದ್ಕೋಬೇಡಿ. ಈ ಜನಪ್ರತಿನಿಧಿಗಳ ಬಗ್ಗೆ ಯಾವ ರೀತಿ ನಾವು ನಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಮಾಡ್ತಕ್ಕಂಥ ದಿನ ದೂರ ಇಲ್ಲ. ಎಚ್ಚರಿಕೆ ವಹಿಸ್ಕೊಳ್ಳದೆ ಇದ್ದರೆ ನಿಮಗೆ ಗಂಡಾಂತರ ಕಾದಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅನುಪಮ್ ಕುಮಾರ್ ಆಫೀಸಲ್ಲಿ ಇಲ್ಲೂ ಮೊಟ್ಟೆ ಇಟ್ಟು ಬೀಳ್ತವೆ ಅಂತ ಯಾರಿಗೆ ಹೇಳಿದರು ಕುಮಾರಸ್ವಾಮಿ ಅವರು? ಕಾಂಗ್ರೆಸ್ನವ್ರಿಗ ಅಥವಾ ಮಾಡ್ತಾ ಇರುವ BLOಗಳಿಗ? ಅರ್ಥ ಆಗಲಿಲ್ಲ. BLOಗಳು ಅಂದರೆ ಎಲೆಕ್ಷನ್ ಕಮಿಷನ್ನಿನ ಸಿಬ್ಬಂದಿ ಅಲ್ಲ ಇವರು. ಎಲೆಕ್ಷನ್ ಕಮಿಷನ್ಗೆ ಪರ್ಮನೆಂಟ್ ಸ್ಟಾಫ್ ಅನ್ನೋದು ಇರೋದಿಲ್ಲ. ಇವರನ್ನು ರಾಜ್ಯ ಸರ್ಕಾರ ಇಂಥವ್ರನ್ನ ಇಟ್ಕೊಂಡು SIRನ ಪ್ರಕ್ರಿಯೆ ಮಾಡಿ ಅಂತ ಕಳಿಸಿರುತ್ತೆ. SIRನ ಪ್ರಕ್ರಿಯೆ ಮುಗಿಯೋ ತನಕ ಇವರು ತಮಗೆ ಇರುವ ಜವಾಬ್ದಾರಿಯ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅದರಲ್ಲಿ ಸ್ಕೂಲ್ ಟೀಚರ್ಸ್ ಇರ್ತಾರೆ, ವೆಟರ್ನರಿ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ಇರ್ತಾರೆ, PDOಗಳಿರ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಸ್ಟಾಫ್ ಅವರು. ನಾಳೆ SIRನ ಪ್ರಕ್ರಿಯೆ ಮುಗಿದ ಮೇಲೆ ಮತ್ತೆ ತಮ್ಮ ಕೆಲಸವನ್ನು ಯಥಾಪ್ರಕಾರ ಮುಂದುವರಿಸಬೇಕು. ಮತ್ತೆ ತಮ್ಮ ಲೋಕಲ್ MLA ಎದುರಿಗೆ ಹೋಗಿ ನಿಂತ್ಕೊಂಡ ಪೋಸ್ಟಿಂಗು ಇನ್ನೊಂದೋ ಮತ್ತೊಂದೋ ಕೇಳ್ಕೋಬೇಕು ಅವರು. SIR ಪ್ರಕ್ರಿಯೆ ನಡೀತಾ ಇರೋವಾಗ ಲೋಕಲ್ MLA ಹೇಳಿದ ಮಾತನ್ನು ಧಿಕ್ಕರಿಸಿ ನಿಯಮದ ಪ್ರಕಾರ ನಾನು ನಡ್ಕೋತೀನಿ ಅಂದರೆ ನಾಳೆ ನೀರು ನಿಡಿ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ನೀರು ನಿಡಿ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಇನ್ನೇನು ಮಾಡೋಕ್ಕಾಗತ್ತೆ ನೋಡಿ? ಜನರ ಹತ್ರ ಚೀತು ಅಂತ ಉಗಿಸ್ಕೊಳ್ಳೋದು. ಈ ಯಶವಂತಪುರದಲ್ಲಿ ಆ ಲೇಡಿ ಆಫೀಸರ್ ಸಾರಿ ಕೇಳಿದ್ದು,
ಅಲ್ರಿ, ಒಬ್ಬ ಗೌರ್ಮೆಂಟ್ ಸ್ಟಾಫು SIR ಅಂತ ಪ್ರಕ್ರಿಯೆ ನಡೆಯುವಾಗ MLA ಫೋಟೋ ಇರೋ ನೋಟ್ಬುಕ್ ಇಟ್ಕೊಂಡು ಓಡಾಡೋದ? ಕೇಳಿಸ್ಕೊಳ್ಳೋದು ನಮ್ಮ ಸರಿ. ಎಲ್ಲಿದ್ದು ಮಾಸ್ ರೋಡ? ಮನ್ಮನೆಗೆ ಹೋಗಿ ಕೊಡ್ಬೇಕಲ್ಲ, ಮನ್ಮನೆಗೆ ಹೋಗಿ ಕೊಡಂಗಿಲ್ವಾ ಸರ್? ಇಲ್ಲೇ ಕೂತ್ಕೊಂಡು ಇಲ್ಲೇ ಇದು ಮಾಡೋದಾ? ಬರೀ ಮಾಸ್ಕ್ ರೋಡು, ಆಮೇಲೆ ಸೆಕೆಂಡ್ ಮ್ಯಾನ್ ರೋಡು ಇಷ್ಟೇ. ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲೇ ಕುಣಿಸ್ಬಿಟ್ಟು ಎಲ್ಲರಿಗೂ ಇಲ್ಲೇ ಗುರ್ತು ಎಲ್ಲ ಇಲ್ಲೇ ಕರ್ಸ್ಬಿಟ್ರೆ. BLO ಇವರು ಈ ಬುಕ್ ಇಕ್ಕೊಂಡು ಇವರು ಇದು ಮಾಡ್ತಾವ್ರೆ, ಮತದಾರ ಪಟ್ಟಿ ಮಾಡ್ತಾವ್ರೆ. ಸಾರಿ ಅಲ್ಲ ಮೇಡಮ್, ನೀವು ಇಲ್ಲಿ ಕೊಟ್ರ ಓಕೆ, ನೀವು ಇಲ್ಲಿ ಕೊಟ್ರ ಓಕೆ. ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು? ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಇದನ್ನ ಮಾಡಿ ಅಂತ? ಸಾರಿ ಅಲ್ಲ, ಎಷ್ಟಿದೆ ನೋಡಿ ಇಲ್ಲಿ, ಎಲ್ಲಿದೆ ನೋಡಿ, ಇವ್ರ ಮನೆ ಎಲ್ಲಿದೆ, ನೀವು ಎಲ್ಲಿ ಕೊಡ್ತಾ ಇದ್ದೀರಾ? ಸಾರಿ ಅಲ್ಲ ಮೇಡಮ್, ನೀವೇನ ಈ ಬುಕ್ ಇಕ್ಕೊಂಡು ನೀವು ಪ್ರಚಾರ ಮಾಡ್ತಾ ಇದ್ದೀರಾ ಇಲ್ಲಿ? ಸಾರಿ ಅಲ್ಲ ಮೇಡಮ್, ನೀವು ರೂಲ್ಸ್ ಫಾಲೋ ಮಾಡಬೇಕು. ಈ ಬುಕ್ ಇಕ್ಕೊಂಡು ಹೆಂಗ್ ಮಾಡ್ತಾ ಇದ್ದೀರಾ ನೀವು? ಗೌರ್ಮೆಂಟ್ ಏನ್ ಹೇಳಿದೆ ನಿಮ್ಗೆ? ಈ ಬುಕ್ ಇಕ್ಕೊಂಡು ಮಾಡಿ ಅಂದಿದ್ಯಾ? ಸಾರಿ ಅಂದ್ಬಿಟ್ರೆ ಆಗೋಗುತ್ತಾ? ಹಿಡ್ಕೋ, ಎಷ್ಟು ನಂಬರ್ ತಗೊಂಡವ್ರು ನೋಡು. ನೋಡಿ ಎಷ್ಟಿದೆ ನೋಡಿ ಸ್ಟಿಕ್ಕರ್ಗಳು, ನೀವು ಇಲ್ಲೇ ಕೊಡ್ತಾ ಇದ್ದೀರಾ ನೀವು. ಮೇಡಮ್, BLA ನವ್ರು ಯಾರು? ಇಲ್ಲಿ ಮಾಡ್ಬೋದಾ? ಸ್ಕೂಲ್ನಲ್ಲಿ ಮಾಡೋ ರೂಲ್ಸ್ ಇದೆಯಾ? ರೂಲ್ಸ್ ಇದೆಯಾ? ನಿಮಗೇನು ಹೇಳಿರೋದು? ನಿಮಗೇನು ಹೇಳಿರೋದು? ಮನೆ ಮನೆಗೂ ಹೋಗಿ ಮಾಡಬೇಕಂತ ತಾನೇ? ನೀವು ಇಲ್ಲಿ ಮಾಡಿದ್ರೆ ಹೆಂಗೆ? ಹೆಂಗೆ? ಅಲ್ಲ ಅಲ್ಲ, ಇಲ್ಲಿ ಮಾಡಿದ್ರೆ ಹೆಂಗೆ ನೀವೇ ಹೇಳಿ. ಹಾಂ, ನಮ್ಗೆ ಆನ್ಸರ್ ಮಾಡಿ. ನೀವು ಇಲ್ಲಿ ಮಾಡೋದು ರೂಲ್ಸೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಜೋರು ಗಲಾಟೆ ಆಯ್ತಲ್ಲ, SIRನಿಂದಾಗಿ BJP ಗೆದ್ದುಬಿಡ್ತು. SIR ಅದು ಗಲಾಟೆ ಬಿಡಿ, ಅದನ್ನ ಎಲ್ಲೆಲ್ಲಿಗೂ ಹೋಯ್ತದು. ಅಂತಿಮವಾಗಿ ಜಿಲ್ಲೆಗೊಬ್ಬರಂತೆ ಮ್ಯಾಜಿಸ್ಟ್ರೇಟ್ಗಳನ್ನು ಮೇಲ್ವಿಚಾರಣೆಗೆ ನೇಮಿಸಿ SIRನ ಮಾಡಬೇಕಾದ ಪರಿಸ್ಥಿತಿ ಬಂತಲ್ಲಿ. ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಜೋರು ಗಲಾಟೆ ಆಯಿತು. ಕೇರಳ, ತಮಿಳುನಾಡಿನಲ್ಲಿ ಏನೂ ಆಗಲೇ ಇಲ್ಲ. ಏನೂ ಆಗಲಿಲ್ಲ. ಬಹಳ ಸ್ಪಷ್ಟ ಇದೆ ರೀ ಇಲ್ಲಿನ ನಿಯಮ. BLO ಸರ್ಕಾರಿ ನೌಕರರು, BLAಗಳು ಅಂತಿರ್ತಾರೆ. BLA ಅಂದರೆ ಆಯಾ ಪಕ್ಷದ ಏಜೆಂಟರು, ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಯ ಏಜೆಂಟರು. BLOಗಳು ಮನೆಗೆ ಹೋಗುವಾಗ ಇವತ್ತು ಈ ಬೀದಿಲಿ ಇಂತಿಂಥ ಮನೆಗಳಿಗೆ ಹೋಗ್ತಾ ಇದೀವಿ ಅಂತ BLAಗಳಿಗೆ ಹೇಳ್ಬೇಕು. ಅವರು ಆಯಾ ಪೊಲಿಟಿಕಲ್ ಪಾರ್ಟಿಗಳ ಏಜೆಂಟ್ರಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಜೊತೆಗೆ. ಆ ಪೊಲಿಟಿಕಲ್ ಪಾರ್ಟಿಗಳ ಏಜೆಂಟರು ಪ್ರತಿ ಮನೆಯಲ್ಲೂ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಏನು ಸೂತ್ರ ಇಲ್ಲ, ಸಂಬಂಧ ಇಲ್ಲ. ಮಜಾ ಅಂದರೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ, ಬಸವರಾಜ ರಾಯರೆಡ್ಡಿ. ಇದೇನು ಇಲ್ಲವೇ ಇಲ್ಲ ರೀ, ಇದೇನು ದೊಡ್ಡ ವಿಷಯ ಅನ್ನೋ ಥರ. ಮುಖ್ಯಮಂತ್ರಿಗಳು ಒಬ್ಬರೇ ಹೇಳಿದ್ದು, ಪ್ರತಿಯೊಂದು ಮನೆಗೆ ಹೋಗಿ ಫಾರ್ಮ್ ಕೊಡಬೇಕು, ದೂರುಗಳು ಬಂದಿದ್ದಾವೆ, ನಿಯಮ ಮೀರಿ ಪ್ರಕ್ರಿಯೆ ನಡೆಸಬಾರ್ದು, ಇಲ್ಲಿಂದಲೇ ನಾನು ಸೂಚನೆ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಉಳಿದವ್ರು ಹೇಳಿದ್ದು ಮಜಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಬೇಗ ಆಗುತ್ತೆ ಅಂತ ಹಿಂಗೆ ಮಾಡ್ತಿರಬಹುದು ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಸ್ಥಳೀಯ ನಾಯಕರು ಹೀಗೆ ಮಾಡಿದರೆ ಬೇಗ ಆಗುತ್ತೆ ಅಂತ ಹೇಳಿರಬಹುದು. ಮುಖ್ಯಮಂತ್ರಿಗಳ ಪ್ರತಿ ಬೂತನ್ನು ನೋಡೋದಕ್ಕಾಗತ್ತಾ? ಎಲ್ಲವನ್ನೂ BJP JDS ಮಾಡುತ್ತಾ? ಅರೆ, ಮಹದೇವಪುರದಲ್ಲಿ ಓಟ್ ಚೋರಿ ಆಗಿದೆ ಅಂತ ಮೋದಿ ಅಮಿತ್ ಶಾ ಅವರನ್ನು ಬೈದರು ರಾಹುಲ್ ಗಾಂಧಿ ಅವರು. ಇಲ್ಲಿ ನೋಡಿದ್ರೆ ಪ್ರತಿ ಬೂತನ್ನು ಮುಖ್ಯಮಂತ್ರಿ ನೋಡೋದಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಎಲ್ಲವನ್ನೂ BJP JDS ಮಾಡುತ್ತಾ? ಮಹದೇವಪುರದ ಮತಗಳ್ಳತನ BJP ಅವರೇ ಮಾಡಿಸಿದ್ದು ಅಂತ ಹೇಳಿದ್ದು ನೀವು. ಯತೀಂದ್ರ ಸಿದ್ದರಾಮಯ್ಯನವರು ನನಗೇನೋ ಡೀಟೇಲ್ ಇಲ್ಲ ತಗೊಂಡು ಮಾಡ್ತೀನಿ ಅಂತಂದರು. ಬಸವರಾಜ ರಾಯರೆಡ್ಡಿ ಅವರಂತೂ ಸರ್ಕಾರದ ಹೆಸರು ಕೆಡಿಸೋದಕ್ಕೆ ಇವರೇ ಮಾಡ್ತಿರ್ಬೋದು, ವಿರೋಧ ಪಕ್ಷಗಳವರು ಅಂದ್ಬಿಟ್ರು. ಕೇಳಿಸ್ಕೊಳ್ಳಿ. ಕಂಪಲ್ಸರಿ BLOಗಳು ಮನೆಗೆ ಹೋಗಿ ಕೊಡಬೇಕು. ಯಾವ ಶಾಸಕರಲ್ಲಿ, ಯಾವ ಪಾರ್ಟಿ ಶಾಸಕರಲ್ಲಿ ತಗೊಂಡು ಹಂಚುವಂಥ ಕೆಲಸ ಯಾರು ಮಾಡೋಕ್ಕೆ ಅವಕಾಶ ಇಲ್ಲ. BLOಗಳೇ ಅದನ್ನು 3 ಬಾರಿ ಹೋಗಿ ಅವ್ರು ಸಿಗಲಿಲ್ಲ ಅಂದರೆ ಮೂರು ಸತಿನೂ ಟ್ರೈ ಮಾಡಿ ಕೊಡಬೇಕು. ಈಗ ನೀವು ಇದನ್ನು ಹೇಳ್ತಾ ಇದ್ದೀರಿ, ಜಯನಗರದ್ದು ಅದೇ ಪ್ರಾಬ್ಲಮ್ ಇದೆ. ಒಂದು ದಿನಕ್ಕೆ ಇಷ್ಟು ಮನೆ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಆ ರೀತಿ
ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು. ಬಟ್ ನಾವು BLOಗಳಿಗೆ ನೇರವಾಗಿ ನಾನು ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳ ಇನ್ಸ್ಟ್ರಕ್ಷನ್ ಕಂಪಲ್ಸರಿ ಮನೆಗೆ ಹೋಗಿ ಫಾರಮ್ನ ಕೊಡಬೇಕು. ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ಪ್ರತಿಪಕ್ಷಗಳು ಟೀಕೆ ಮಾಡೋಕ್ಕೆ ಅವ್ರು ಇರೋದು. ಅವ್ರ ಟೀಕೆಯಲ್ಲಿ ಯಾವುದೇ ಹುರುಳಂತೂ ಇಲ್ಲ. ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು, ಆ ಹಕ್ಕನ್ನು ಕಸಿದುಕೊಳ್ತೋದು BJP ಸರ್ಕಾರ. ಮತ್ತು ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಮಯದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಬೇರೆ ರಾಜ್ಯಗಳೆಲ್ಲ ನೋಡಿದ್ದೀರಿ ಹೇಗೆ ಎಷ್ಟೊಂದು ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನು ಕಸಿದುಕೊಳ್ಳಾಗಿದೆ. ಅವ್ರು ನನಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾದ ಕೂಡ SIRನಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾಕೆಂತಂದರೆ ಚುನಾವಣಾ ಆಯೋಗ ನಡೆಸೋದು. ಆ ಥರದ ಏನಾದರೂ ಮಾಡಿಸಿದ್ರೆ ಚುನಾವಣಾ ಆಯೋಗ ನೇರವಾಗಿ ಗಮನಿಸ್ತಾ ಇರುತ್ತೆ. ಸೊ ನಾವು ಅದರೊಳಗೆ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ. ಇವುಗಳು BLOಗಳು ಇವರೆಲ್ಲ ಇದಕ್ಕೆ ಹೋಗ್ತಾರೆ ಅಂದರೆ ನಾವು ಡೈರೆಕ್ಷನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೂ ಇಸ್ ದ ಸ್ಟೇಟ್ ಗೌರ್ಮೆಂಟ್ ಟು ಗಿವ್ ಡೈರೆಕ್ಷನ್ ಟು ದ BLOs? ಅವರು ಕುಮಾರಸ್ವಾಮಿ ಅವರು ಒಬ್ಬ ಕೇಂದ್ರದ ಜವಾಬ್ದಾರಿಯುತ ಮಂತ್ರಿಗಳಾಗಿ ಅವರು ಮಾತಾಡ್ತಾರೆ ಅಂದ ತಕ್ಷಣ ನಾವು ಮಾತಾಡೋಕ್ಕಾಗುತ್ತಾ? ಎವ್ರಿಬಡಿ ಈಸ್ ಎ ಲಾ ಮೋರ್ಡಿನೇಟ್ ಇದ್ದಾರೆ. ನಮಗೂ ಕಾನೂನಿನ ಇದೆ. ಅಬ್ಸಲ್ಯೂಟ್ಲಿ ಯಾರಾದರೂ ಮಾಡಿದರೆ ಅದನ್ನು ಅವರೇ ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದೇ ಹೊರತು ರಾಜ್ಯ ಸರ್ಕಾರ ಮಾಡಿಸಿಲ್ಲ. ಯಾಕಂದರೆ ಸರ್ಕಾರ ಕೆಟ್ಟ ಹೆಸರು ತರಬೇಕಪ್ಪ. ಮತ್ತು ರಾಮನಗರ ಅವ್ರದೇ ಜಿಲ್ಲೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.